ಕನ್ನಡದ ಬಗ್ಗೆ ಸೋನು ದರ್ಪದ ಮಾತು. ಸೋನು ವಿರುದ್ಧ ಫಿಲ್ಮ್ ಚೇಂಬರ್ ಅಸಹಕಾರ. ಇಂದಿನಿಂದ ಒಳ ಮೀಸಲಾತಿ ಸಮೀಕ್ಷೆಗೆ ಚಾಲನೆ. ಎಲ್ಲರೂ ಸಹಕರಿಸುವಂತೆ ಸಿಎಂ ಮನವಿ. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಕನ್ನಡದ ಬಗ್ಗೆ ದರ್ಪದ ಮಾತುಗಳನ್ನಾಡಿದ ಸೋನು ನಿಗಮ್ ವಿರುದ್ಧ ಕಡೆಗೂ ಕ್ರಮ ಆಗಿದೆ. ಸೋನು ನಿಗಮ್ರನ್ನ ಕನ್ನಡ ಚಿತ್ರೋದ್ಯಮದಿಂದ ಅಸಹಕಾರ ಘೋಷಣೆ ಮಾಡಲಾಗಿದೆ. ಹಾಡಿಸುವುದು ಮ್ಯೂಸಿಕಲ್ ನೈಟ್ ಸಿನಿಮಾಗಳಲ್ಲಿ ಹಾಡಿಸುವಂತಿಲ್ಲ ಅಂತ ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಘೋಷಣೆ ಹೊರಡಿಸಿದ್ದಾರೆ. ಇನ್ನು ಸೋನು ನಿಗಮ್ ಮೇಲಿನ ಅಸಹಕಾರಕ್ಕೆ ಕನ್ನಡ ಫಿಲ್ಮ್ ಚೇಂಬರ್ಗೆ ಅಂಗಸಂಸ್ಥೆಗಳು ಸಂಪೂರ್ಣ ಒಪ್ಪಿಗೆ ಸೂಚಿಸಿವೆ. ಸೋನು ನಿಗಮ್ ಕ್ಷಮೆ ಕೇಳೋವರೆಗೂ ಅಸಹಕಾರ ಮುಂದುವರಿಯುತ್ತೆ ಎಂದಿದೆ. ಅಲ್ಲದೆ ಸಿನಿಮಾ ರಂಗದಲ್ಲಿ ಕಲಾವಿದರನ್ನ ಬ್ಯಾನ್ ಮಾಡುವಂತಿಲ್ಲ, ಅಧಿಕೃತವಾಗಿ ಬ್ಯಾನ್ ಮಾಡುವ ಅಧಿಕಾರ ಫಿಲ್ಮ್ ಚೇಂಬರ್ಗಿಲ್ಲ. ಹಾಗಾಗಿ ದೂರ ಇಟ್ಟು ಅವಕಾಶ ಕೊಡದೆ ಬುದ್ಧಿ ಕಲಿಸಬಹುದು ಅಂತ ಅಸಹಕಾರ ಘೋಷಣೆ ಮಾಡಲಾಗಿದೆ. ಈತ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದ ಸೋನು ನಿಗಮ್ಗೆ ಕಾನೂನು ಸಂಕಷ್ಟ ಎದುರಾಗಿದೆ. ಅವಲಹಳ್ಳಿ ಠಾಣೆಯಲ್ಲಿ ದಾಖಲಾಗಿದ್ದ ದೂರು ಸಂಬಂಧ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ. ಒಂದು ವಾರದೊಳಗೆ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿ ಗಾಯಕ ಸೋನು ನಿಗಮ್ಗೆ ನೋಟಿಸ್ ಕೊಡಲಾಗಿದೆ. ಇವತ್ತೇನು ನಮ್ಮ ಅಂಗಸಂಸ್ಥೆಗಳು ಎಷ್ಟಿದಾವೋ ಅಷ್ಟೂ ಕರೆದು ನಾವು ಚರ್ಚೆ ಮಾಡಿದಾಗ ಎಲ್ಲರೂ ಒಂದೇ ಒಂದು ಮಾತು, ಕರ್ನಾಟಕದಿಂದ ಯಾವುದೇ ಒಂದು ಇದಕ್ಕೆ ಅವ್ರನ್ನ ಎಂಟರ್ಟೈನ್ ಮಾಡಬಾರ್ದು. ಒಂದು ಸಾಂಗ್ ಆಗಲಿ ಮ್ಯೂಸಿಕಲ್ ನೈಟ್ ಅದು ಇದು ಯಾರು ಒಬ್ಬೊಬ್ಬ ಕನ್ನಡದವನಾಗಿದ್ದವನು ನಾವು ಅವನೇ ತೀರ್ಮಾನ ಮಾಡ್ಕೊಂಡು ನಾನು ಅವ್ರ ಹತ್ರ ಆಡಿಸೋದಿಲ್ಲ, ನಾನು ಅವ್ರಿಗೆ ಯಾವುದೇ ರೀತಿಯ ಇದಕ್ಕೆ ಕರೆಯೋದೇ ಇಲ್ಲ ಅನ್ನೋದು ಅವ್ರವ್ರಿಗೆ ಇದಾದಾಗ ಏನೂ ಮಾಡೋಕ್ಕಾಗಲ್ಲ. ಜೀವಮಾನದಲ್ಲಿ ಯಾವತ್ತೂ ಅವರು ಕ್ಷಮಾಪಣೆ ಹೇಳಿಲ್ಲ ಅಂದ್ರೆ ಅಲ್ಲಿವರೆಗೂ ಅವರು ಹಾಗೆ ಇರ್ತಾರೆ. ಚೇಂಬರ್ ಇವತ್ತು ಏನು ನಿರ್ಧಾರ ತಗೊಂಡಿದೆ, ಅಸಹಕಾರವನ್ನು ನಾವು ಮಾಡ್ತೀವಿ. ಎಲ್ಲಿ ತನಕ ಅವ್ರು ಕ್ಷಮೆ ಕೇಳಬೇಕು ಅಂತ. ಕ್ಷಮೆ ಕೇಳೋದು ಮೊದಲನೇ ವಿಷಯ. ಕ್ಷಮೆ ಕೇಳಿದ ಮೇಲೆ ಏನು ಮಾಡಬೇಕು ಅನ್ನೋದು ಕೂಡ ಮತ್ತೊಂದು ಇದೆ. ಯಾಕಂದರೆ ಕ್ಷಮೆ ಕೇಳಿದ ಕೂಡಲೇ ಕ್ಷಮೆ ಕೊಡುವಂಥ ತಪ್ಪು ಅಲ್ಲ. ಕನ್ನಡವನ್ನ ಪಹಲ್ಗಾಮ್ ದಾಳಿಗೆ ಹೋಲಿಕೆ ಮಾಡಿ ಮಾತನಾಡಿದ ಗಾಯಕ ಸೋನು ನಿಗಮ್ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಸೋನು ನಿಗಮ್ ಹೇಳಿಕೆ ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿತು. ಸೋನು ನಿಗಮ್ ಈ ಕ್ಷಣವೇ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ರು. ಸೋನು ನಿಗಮ್ರನ್ನ ಶೀಘ್ರವೇ ಬಂಧಿಸುವಂತೆ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು. ಈ ವೇಳೆ ಕರವೇ ಅಧ್ಯಕ್ಷ ನಾರಾಯಣಗೌಡ ಮಾತನಾಡಿ, ಸೋನು ನಿಗಮ್ ಒಬ್ಬ ಹುಚ್ಚ, ಕನ್ನಡ ಹಾಡು ಎಂದಿದ್ದಕ್ಕೆ ಹಾಡಲ್ಲ ಅಂತ ಹೇಳಬಹುದಿತ್ತು, ಆದರೆ ಕಾಶ್ಮೀರದ ಭಯೋತ್ಪಾದನೆ ಹೋಲಿಸಿ ಮಾತನಾಡಿದ್ದು ಸರಿಯಲ್ಲ ಅಂತ ಕಿಡಿಕಾರಿದ್ರು. ಇನ್ನು ಸೋನು ನಿಗಮ್ ಕ್ಷಮೆಯಾಚಿಸಿದ್ರೆ ಸರಿ ಹೋಗ್ತಿತ್ತು, ಆದರೆ ಮತ್ತೆ ವಿಡಿಯೋ ಮಾಡಿ ಸಮರ್ಥನೆ ಮಾಡಿಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ. ಆತನನ್ನ ಬಂಧಿಸಿ 4 ದಿನವಾದರೂ ಜೈಲಿಗೆ ಕಳಿಸಿದ್ರೆ ಬುದ್ಧಿ ಬರುತ್ತೆ. ಸರ್ಕಾರ ಅವನಿಗೆ ಯಾವುದೇ ರೀತಿಯ ರಿಯಾಯಿತಿ ಕೊಡಬೇಡಿ ಅಂತ ಆಗ್ರಹಿಸಿದ್ರು. ಹಾಡು ಹೇಳಿ ಅಂತ ಕೇಳಿದ್ದಕ್ಕೂ ಮತ್ತು ಕಾಶ್ಮೀರದ ಭಯೋತ್ಪಾದನೆಗೂ ಲಿಂಕ್ ಮಾಡಿ ಮಾತಾಡ್ತಾನೆ ಅಂದ್ರೆ ಇವನೇನು ಹುಚ್ಚನ ಏನು ಅಂತೇಳಿ ನನ್ಗೆ ಅರ್ಥ ಆಗಿಲ್ಲ. ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಹೇಳ್ತಾ ಇದ್ದೀನಿ, ಸೋನು ನಿಗಮ್ನ ಮತ್ತೆ ಯಾರು ಕರ್ನಾಟಕ ಕರ್ತೊಂದು ಕನ್ನಡ ಸಿನಿಮಾಗಳಲ್ಲಿ ಆಡಿಸಬಾರ್ದು. ಇನ್ಯಾವತ್ತು ಕನ್ನಡಿಗರ ಬಗ್ಗೆ ಮಾತಾಡುವಾಗ 100 ಸಲ ಯೋಚನೆ ಮಾಡಬೇಕು. ಜಾತಿ ಜನಗಣತಿ ವಿಚಾರ ದೇಶಾದ್ಯಂತ ಚರ್ಚೆಯಲ್ಲಿದೆ. ಕರ್ನಾಟಕ ಜಾತಿ ಗಣತಿ ಕೂಡ ಸಾಕಷ್ಟು ಕೋಲಾಹಲ ಸೃಷ್ಟಿಸಿದೆ. ಇದೇ ಸಂದರ್ಭದಲ್ಲಿ ಒಳ ಮೀಸಲಾತಿ ಬಗ್ಗೆ ನಿಖರವಾದ ವರದಿ ಕೊಡಲು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಗಣತಿಯನ್ನು ಕರ್ನಾಟಕ ಸರ್ಕಾರ ಆರಂಭಿಸಿದೆ. ಈ ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ನೀಡಿದರು. ಒಳ ಮೀಸಲಾತಿ ಬಗ್ಗೆ ನಿಖರವಾದ ವರದಿ ಕೊಡಲು ಆಯೋಗ ರಚಿಸಲಾಗಿದೆ. ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶ ನಾಗಮೋಹನ್ ದಾಸ್ ಅಧ್ಯಕ್ಷತೆಯಲ್ಲಿ ಏಕಸದಸ್ಯ ಆಯೋಗ ರಚಿಸಿದ್ದೇವೆ ಅಂತ ಹೇಳಿದರು. ಇನ್ನು ಎಲ್ಲ ಸಂಘಟನೆಗಳು ಸಮೀಕ್ಷೆಗೆ ಸಹಕಾರ ಕೊಡಬೇಕು, ಯಾರೂ ಹಿಂಜರಿಯದೆ ಮಾಹಿತಿ ಕೊಡಬೇಕು, ಎಲ್ಲರೂ ಸಮೀಕ್ಷೆಯಲ್ಲಿ ಭಾಗವಹಿಸಿ ಮಾಹಿತಿ ಕೊಡಿ, ಗೊಂದಲ ನಿವಾರಿಸಿ. ಇದು ಪರಿಶಿಷ್ಟ ಜಾತಿಗಳ ಜಾತಿ ಗಣತಿ, ಇದರಲ್ಲಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಅಂಕಿಅಂಶಗಳನ್ನು ಪಡೆಯುತ್ತೇವೆ ಅಂತ ಹೇಳಿದರು. ನಾಗಮೋಹನ್ ದಾಸ್ ಅವರ ಆಯೋಗದವರು ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡು ಇವತ್ತಿನಿಂದ 17ರವರೆಗೆ ಎಂಪಿರಿಕಲ್ ಡಾಟಾವನ್ನ ಕಲೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನ ಮನೆಗೆ ಹೋಗಿ ಮಾಡ್ತಾರೆ. ಸುಮಾರು 65,000 ಟೀಚರ್ಗಳು ಜಿಲ್ಲಾಧಿಕಾರಿಗಳು ನೇಮಕ ಮಾಡಿದ್ದಾರೆ. 10 ರಿಂದ 12 ಜನಕ್ಕೆ ಒಬ್ಬ ಮೇಲ್ವಿಚಾರಕರು ಇರ್ತಾರೆ. ರಾಜ್ಯ ಸರ್ಕಾರ ಒಳ ಮೀಸಲಾತಿ ಸಮೀಕ್ಷೆಗೆ ಚಾಲನೆ ನೀಡಿದೆ. ಅದರಂತೆ ಒಳ ಮೀಸಲಾತಿ ಜಾತಿ ಗಣತಿ ಸಮೀಕ್ಷೆ ಕಾರ್ಯಕ್ಕೆ 65,000 ಶಿಕ್ಷಕರನ್ನು ನೇಮಿಸಲಾಗಿದೆ. ಪ್ರತಿ 12 ರಿಂದ 13 ಶಿಕ್ಷಕರಿಗೆ ಒಬ್ಬ ಮೇಲ್ವಿಚಾರಕರು ಇರ್ತಾರೆ. ಶಿಕ್ಷಕರು ಪರಿಶಿಷ್ಟ ಜಾತಿಗಳ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹ ಮಾಡಲಿದ್ದಾರೆ. ಮೊದಲ ಹಂತದಲ್ಲಿ ಮನೆ ಮನೆಗೆ ತೆರಳಿ ಅಂಕಿಅಂಶ ಸಂಗ್ರಹ ಮಾಡಲಾಗುತ್ತೆ. ಎರಡನೇ ಹಂತದಲ್ಲಿ ಮೇ 19 ರಿಂದ 21ರವರೆಗೆ ವಿಶೇಷ ಶಿಬಿರ ಆಯೋಜನೆ ಮಾಡಲಾಗಿದೆ. ಆ ಶಿಬಿರಗಳಿಗೂ ಬಂದು ಜನರು ಮಾಹಿತಿಯನ್ನು ನೀಡಬಹುದು. ಮೂರನೇ ಹಂತ ಮೇ 19 ರಿಂದ 23ರವರೆಗೆ ನಡೆಯಲಿದೆ. ಮೂರನೇ ಹಂತದಲ್ಲಿ ಆನ್ಲೈನ್ ಮೂಲಕ ಮಾಹಿತಿ ಸಂಗ್ರಹ ಮಾಡಲಾಗುತ್ತೆ. ಎಸ್ಸಿಗಳು ತಮ್ಮ ಜಾತಿಯನ್ನು ಸ್ವಯಂ ಆಗಿ ಘೋಷಿಸಿಕೊಳ್ಳಬಹುದಾಗಿದೆ. ಒಳ ಮೀಸಲಾತಿ ಜಾರಿ ಸಂಬಂಧ ಸಮೀಕ್ಷೆ ನಡೀತಾ ಇದ್ದು, ಸಹಾಯವಾಣಿ ಕರೆ ಮಾಡುವ ಮೂಲಕವೂ ಜನರು ಮಾಹಿತಿ ನೀಡಬಹುದು. ಇದಕ್ಕಾಗಿ ದಿನದ 24 ಗಂಟೆಯೂ ಕರೆ ಮಾಡಬಹುದು.
ಕಲಬುರಗಿಯಲ್ಲಿ ನೀಟ್ ಸಿಬ್ಬಂದಿ ಜನಿವಾರ ತೆಗೆಸಿದ ಪ್ರಕರಣ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಬ್ರಾಹ್ಮಣ ಸಮಾಜದ ಪ್ರತಿಭಟನೆಗೆ ಮಣಿದ ರಾಜ್ಯ ಸರ್ಕಾರ ಇಬ್ಬರು ನೀಟ್ ಸಿಬ್ಬಂದಿ ವಿರುದ್ಧ ಸ್ಟೇಷನ್ ಬಜಾರ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪರೀಕ್ಷಾ ಸಿಬ್ಬಂದಿ ಶರಣಗೌಡ ಹಾಗೂ ಗಣೇಶ್ ಇಬ್ಬರನ್ನು ಬಂಧಿಸಲಾಗಿದೆ. ನೀಟ್ ಪರೀಕ್ಷೆ ಬರೆಯಲು ಬಂದಿದ್ದ ಶ್ರೀಪಾದ್ ಎಂಬ ವಿದ್ಯಾರ್ಥಿ ಜನಿವಾರ ತೆಗೆದು ಪರೀಕ್ಷೆ ಬರೆಯುವಂತೆ ಆದೇಶಿಸಿದರು. ನನ್ನ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದ್ದಾರೆ ಅಂತ ವಿದ್ಯಾರ್ಥಿ ಆರೋಪಿಸಿದ ಬೆನ್ನಲ್ಲೇ ಬಿಎನ್ಎಸ್ ಕಾಯ್ದೆ 298ರ ಅಡಿಯಲ್ಲಿ ದೂರು ದಾಖಲಾಗಿದೆ. ಈತ ಚಿತ್ರದುರ್ಗದಲ್ಲೂ ನೀಟ್ ಪರೀಕ್ಷೆ ವೇಳೆ ಸಿಬ್ಬಂದಿಗಳು ಎಡವಟ್ಟು ಮಾಡಿಕೊಂಡಿದ್ದಾರೆ. ಜೀನ್ಸ್ ಧರಿಸಿದ್ದವರಿಗೆ ನೀಟ್ ಪರೀಕ್ಷೆಗೆ ಹಾಜರಾತಿ ನೀಡದೆ ಬಟ್ಟೆ ಬದಲಾಯಿಸಿಕೊಂಡು ಬರುವಂತೆ ಆದೇಶಿಸಿದ್ದಾರೆ. ಈ ವೇಳೆ ಚಪ್ಪಲಿ ಬೆಲ್ಟ್ಗೂ ಸಹ ಅವಕಾಶ ಕೊಡದೆ ಪರೀಕ್ಷಾ ಕೇಂದ್ರದ ಹೊರಗೆ ಬಿಡಿಸಿದ್ದಾರೆ. ವಿದ್ಯಾರ್ಥಿಗಳ ರಾಶಿ ಬೆಲ್ಟ್ ದಾರಗಳ ಫೋಟೋಗಳು ಈಗ ವೈರಲ್ ಆಗಿವೆ. ನಿವೃತ್ತ ಐಪಿಎಸ್ ಅಧಿಕಾರಿ ಓಂ ಪ್ರಕಾಶ್ ತನ್ನ ಪತ್ನಿಯಿಂದಲೇ ಬರ್ಬರವಾಗಿ ಹತ್ಯೆಯಾಗಿ 20 ದಿನ ಕಳೀತಾ ಇದೆ. ಆದರೆ ಹತ್ಯೆಗೂ ಮುನ್ನ ಕುಟುಂಬದಲ್ಲಿ ಎಲ್ಲವೂ ಸರಿ ಇರಲಿಲ್ಲ. ನಿರಂತರವಾಗಿ ಓಂ ಪ್ರಕಾಶ್ ಚಿತ್ರಹಿಂಸೆ ಅನುಭವಿಸ್ತಾ ಇದ್ರು ಅನ್ನೋ ಸತ್ಯ ಬೆಳಕಿಗೆ ಬಂದಿದೆ. ನಿವೃತ್ತ ಡಿಜಿ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ರೌದ್ರಾವತಾರದ ಮೂಲಕ ಓಂ ಪ್ರಕಾಶ್ ಹತ್ಯೆ ಮಾಡಿದ್ರು. ಆದರೆ ಓಂ ಪ್ರಕಾಶ್ ಸಾಯೋ 15 ದಿನದ ಹಿಂದೆಯೂ ಇದೇ ರೀತಿ ಓಂ ಪ್ರಕಾಶ್ ಹತ್ಯೆಯನ್ನ ನಡೆಸಲಾಗಿತ್ತು. ಓಂ ಪ್ರಕಾಶ್ ಮನೆಯಲ್ಲಿ ಮಲಗಿದ್ದಾಗ ಅವರ ಕಿವಿಗೆ ಮತ್ತು ಕಣ್ಣಿಗೆ ಹಾರ್ಪಿಕ್ ಹಾಕಿ ತಲೆಗೆ ಸುತ್ತಿಗೆಯಿಂದ ಹೊಡೆದು ಕೊಲ್ಲುವ ಪ್ಲಾನ್ ಮಾಡಿದ್ರು. ಆಗ ಎಚ್ಚೆತ್ತ ಓಂ ಪ್ರಕಾಶ್ ಶಾಖೆಯಿಂದ ಬಚಾವಾಗಿ ಸ್ಥಳೀಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಬಳಿಕ ಸಹೋದರಿ ಮನೆಯಲ್ಲಿ ಜೀವನ ಮಾಡ್ತಾ ಇದ್ರು. ಓಂ ಪ್ರಕಾಶ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಫೋಟೋ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ಮನೆಯಲ್ಲಿ ಅಷ್ಟೆಲ್ಲ ಆದರೂ ಕೂಡ ಪೊಲೀಸರಿಗೆ ದೂರು ನೀಡದ ಓಂ ಪ್ರಕಾಶ್ ತನ್ನ ಸಹೋದರಿ ಮನೆಯಲ್ಲಿ ಜೀವನ ಮಾಡ್ತಾ ಇದ್ರು. ಮಗಳ ಒತ್ತಾಯದ ಮೇರೆಗೆ ಮನೆಗೆ ಬಂದ 3 ದಿನಕ್ಕೆ ಓಂ ಪ್ರಕಾಶ್ ಹತ್ಯೆಯಾಗಿದೆ. ಅಮೆರಿಕದ ಹೊರಗಡೆ ತಯಾರಾದ ಚಲನಚಿತ್ರಗಳ ಮೇಲೆ 100% ಸುಂಕ ವಿಧಿಸುವುದಾಗಿ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ. ಈ ಸುಂಕವು ಅಮೆರಿಕದ ಚಲನಚಿತ್ರ ಉದ್ಯಮವನ್ನು ರಕ್ಷಿಸಲು ಮತ್ತು ಸ್ಥಳೀಯ ಉದ್ಯೋಗ ಸೃಷ್ಟಿಯನ್ನು ಉತ್ತೇಜಿಸಲು ಅಂತ ಸಮರ್ಥಿಸಿಕೊಂಡಿದ್ದಾರೆ. ವಿದೇಶಿ ಚಿತ್ರಗಳು ಅಮೆರಿಕದ ಮಾರುಕಟ್ಟೆಯಲ್ಲಿ ಕಡಿಮೆ ವೆಚ್ಚದಲ್ಲಿ ಸ್ಪರ್ಧಿಸುವುದರಿಂದ ಸ್ಥಳೀಯ ಚಿತ್ರ ನಿರ್ಮಾಪಕರಿಗೆ ಸವಾಲು ಒಡ್ಡುತ್ತವೆ. ಇದರ ಜೊತೆಗೆ ಸಾಂಸ್ಕೃತಿಕ ಮೌಲ್ಯಗಳು ಮತ್ತು ರಾಷ್ಟ್ರೀಯ ಗುರುತಿನ ಮೇಲೆ ವಿದೇಶಿ ಚಿತ್ರಗಳ ಪ್ರಭಾವವನ್ನು ಕಡಿಮೆ ಮಾಡುವ ಗುರಿಯನ್ನು ಈ ನೀತಿ ಹೊಂದಿದೆ ಅಂತ ಟ್ರಂಪ್ ತಿಳಿಸಿದ್ದಾರೆ. ಈ ಘೋಷಣೆ ಚಲನಚಿತ್ರ ಉದ್ಯಮದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ. ವಿಶ್ವದ ಇತರ ದೇಶಗಳಿಂದ, ವಿಶೇಷವಾಗಿ ಭಾರತ, ಚೀನಾ ಮತ್ತು ಯುರೋಪ್ನಿಂದ ತಯಾರಾದ ಚಿತ್ರಗಳು ಅಮೆರಿಕದಲ್ಲಿ ಜನಪ್ರಿಯವಾಗಿವೆ. ಈ ಸುಂಕವು ಈ ಚಿತ್ರದ ಬೆಲೆಯನ್ನು ಗಣನೀಯವಾಗಿ ಹೆಚ್ಚಿಸಬಹುದು. ಇದರಿಂದ ಅವುಗಳ ಮಾರುಕಟ್ಟೆ ಸಾಮರ್ಥ್ಯ ಕಡಿಮೆಯಾಗಬಹುದು ಎನ್ನಲಾಗ್ತಾ ಇದೆ. ಈ ಕ್ರಮ ಅಂತಾರಾಷ್ಟ್ರೀಯ ವಾಣಿಜ್ಯ ಸಂಬಂಧಗಳ ಮೇಲೆ ಪರಿಣಾಮ ಬೀರಬಹುದು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂಟಿ ಸಲಗವೊಂದು ವಾಹನ ಸವಾರಿಗೆ ಕಿರಿಕಿರಿ ಉಂಟು ಮಾಡಿದ ಘಟನೆ ಕರ್ನಾಟಕ ತಮಿಳುನಾಡು ನಡುವಿನ ದಿಂಬಂ ಘಟ್ಟದಲ್ಲಿ ನಡೆದಿದೆ. ರಸ್ತೆ ಬದಿ ಸುರಿದಿದ್ದ ರಾಶಿ ಟೊಮೆಟೊವನ್ನ ಸ್ವಾಹ ಮಾಡಿದೆ. ರಸ್ತೆಯಲ್ಲೇ ಕಾಡಾನೆ ನಿಂತಿದ್ರಿಂದ ವಾಹನ ಸವಾರರು ಪರದಾಡಿದ್ದಾರೆ. ಇತ್ತ ಚಾಮರಾಜನಗರ ಜಿಲ್ಲೆಯ ಸೀಗೆವಾಡಿಯಲ್ಲಿ ರಸ್ತೆ ಬದಿಯ ಜಮೀನಿನಲ್ಲಿ ಚಿರತೆ ತನ್ನ ಮರಿಗಳೊಂದಿಗೆ ಕುಳಿತ ದೃಶ್ಯ ಸೆರೆಸಿಕ್ಕಿದೆ. ಜಮೀನಿನಿಂದ ಮನೆಗೆ ತೆರಳುತ್ತಿದ್ದಾಗ ಚಿರತೆ ಕಂಡು ಕಾರು ಚಾಲಕ ಕಾರನ್ನು ನಿಲ್ಲಿಸಿದ್ದಾರೆ. ಕಾರು ನಿಂತಿದ್ದನ್ನ ಕಂಡು ಮರಿಗಳ ಬಳಿ ಚಿರತೆ ಓಡಿದ ದೃಶ್ಯ ಸೆರೆಯಾಗಿದೆ. ಜಮೀನುಗಳಲ್ಲಿ ಚಿರತೆ ಓಡಾಟದಿಂದ ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ.